ವಿದ್ಯಾಂಚ ವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯಾಯಾಮೃತಮಶ್ನುತೆ. ಈಶೋಪನಿಷತ್ತಿನ ವಿದ್ಯಾಂ ಚ ವಿದ್ಯಾಂ ಚ ಎಂಬ ಮಂತ್ರ ಮಾನವ ಜೀವನದ ಅತ್ಯಂತ ಸೂಕ್ಷ್ಮ, ಆಳವಾದ ಮತ್ತು ಸಮಗ್ರ ತತ್ವವನ್ನು ಒಳಗೊಂಡಿದೆ. ಸಾಮಾನ್ಯವಾಗಿ ಜನರಿಗೆ ವಿದ್ಯೆ ಎಂದರೆ ವಿದ್ಯಾಭ್ಯಾಸ, ಜ್ಞಾನ, ಕಲಿಕೆ. ಅವಿದ್ಯೆ ಎಂದರೆ ಅಜ್ಞಾನ ಎಂದು ಭಾಸವಾಗಬಹುದು. ಆದರೆ ಉಪನಿಷತ್ತುಗಳ ಭಾಷೆಯಲ್ಲಿ ಈ ಎರಡಕ್ಕೂ ಬಹಳ ಆಳವಾದ ಅರ್ಥವಿದೆ. ಇಲ್ಲಿ ಅವಿದ್ಯೆ ಎಂದರೆ ಲೋಕ ಜೀವನಕ್ಕೆ ಅಗತ್ಯವಾದ ಜ್ಞಾನ, ಕೃಷಿ, ವೃತ್ತಿ, ಶಿಕ್ಷಣ, ಕೌಶಲಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನ ಇತ್ಯಾದಿ ಮಾನವ ಜೀವನವನ್ನು ಸಾಗಿಸಲು ಪ್ರಯೋಜನ ಪಡುವ ಎಲ್ಲ ಭೌತಿಕ ಜ್ಞಾನ. ವಿದ್ಯೆ ಎಂದರೆ ಆತ್ಮದ ಜ್ಞಾನ, ತತ್ವಜ್ಞಾನ, ಬ್ರಹ್ಮ ಸಾಕ್ಷಾತ್ಕಾರ, ಮನುಷ್ಯನ ಆಂತರಿಕ ಜಗತ್ತನ್ನು ಬೆಳಕಿನೆಡೆಗೆ ಕೊಂಡೊಯ್ಯುವ ದಿವ್ಯಜ್ಞಾನ. ಈ ಮಂತ್ರ ಹೇಳಲು ಯತ್ನಿಸುವ ತಾತ್ಪರ್ಯವೆಂದರೆ ಮಾನವ ಜೀವನವು ಈ ಎರಡರಲ್ಲಿ ಯಾವುದನ್ನಾದರೂ ತೆಗೆದುಕೊಂಡು ಮುನ್ನಡೆಯಲು ಸಾಧ್ಯವಿಲ್ಲ. ಕೇವಲ ಅವಿದ್ಯೆ ಇದ್ದರೆ ಮನುಷ್ಯನು ಬಾಹ್ಯ ಜಗತ್ತಿನಲ್ಲಿ ಯಶಸ್ವಿಯಾಗಬಹುದು, ಆದರೆ ಅವನ ಹೃದಯದಲ್ಲಿ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ. ವಿಜ್ಞಾನ, ಬುದ್ಧಿವಂತಿಕೆ, ಸಾಮರ್ಥ್ಯ, ಸಂಪತ್ತು ಇವೆಲ್ಲವನ್ನೂ ಹೊಂದಿದ್ದರೂ ಜೀವನದ ಅರ್ಥವೇನು? ನಾನು ಯಾರು, ನಾನು ಏಕೆ ಬಾಳುತ್ತಿದ್ದೇನೆ, ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬುದನ್ನು ಅರಿಯದೆ ಬದುಕಿದರೆ ಅವನ ಜೀವನ ಅಪೂರ್ಣವಾಗಿಯೇ ಉಳಿಯುತ್ತದೆ. ಅವಿದ್ಯೆ ಅವನ ಒಳಜೀವನಕ್ಕೆ ಬೆಳಕನ್ನು ನೀಡಲು ಸಾಧ್ಯವಿಲ್ಲ. ಅದು ಕೇವಲ ಅವನ ದೇಹಕ್ಕೆ, ಅವನ ದೈನಂದಿನ ಜೀವನಕ್ಕೆ ಸಹಾಯ ಮಾಡುತ್ತದೆ. ಆದ್ದರಿಂದ ಉಪನಿಷತ್ತು ಹೇಳುವುದು ಅವಿದ್ಯೆಯ ಮೃತ್ಯುಂ ತೀರ್ತ್ವಾ, ಅಂದರೆ ಭೌತಿಕ ಜ್ಞಾನದಿಂದ ಮನುಷ್ಯನು ಜೀವನದ ಕಠಿಣತೆಗಳನ್ನು, ಮರಣದ ಭಯವನ್ನು, ಅಗತ್ಯಗಳ ಒತ್ತಡವನ್ನು ಮತ್ತು ಲೋಕಬಂಧನಗಳನ್ನು ದಾಟಬಹುದು. ಆದರೆ ಇದರಿಂದ ಜೀವಿತದಲ್ಲಿ ಅಮೃತತ್ವ, ನಿಜವಾದ ಮುಕ್ತಿ ಅಥವಾ ನಿತ್ಯ ಶಾಂತಿ ದೊರೆಯುವುದಿಲ್ಲ. ಆ ಜ್ಞಾನವನ್ನು ನೀಡುವ ಶಕ್ತಿ ವಿದ್ಯೆಯಲ್ಲಿ ಇದೆ. ವಿದ್ಯೆ ಎಂದರೆ ಆತ್ಮದ ಸ್ವರೂಪದ ಅರಿವು. ನಾನು ದೇಹವಲ್ಲ, ಮನಸ್ಸಲ್ಲ, ನಿತ್ಯ, ಶುದ್ಧ, ಬುದ್ಧ ಸ್ವರೂಪನಾದ ಆತ್ಮನೆಂಬ ಅನುಭವ. ಈ ಅನುಭವವೇ ಅಮೃತತ್ವ. ಕಣ್ಣು ತೆಗೆದವನು ಜಗತ್ತನ್ನು ನೋಡಿದಂತೆ, ಜ್ಞಾನೋದಯವಾದವನು ತನ್ನೊಳಗಿನ ನಿಜಸ್ವರೂಪವನ್ನು ಕಾಣುವನು. ಆದ್ದರಿಂದ ಮಂತ್ರವು ಹೇಳುತ್ತಿದೆ, ವಿದ್ಯೆಯ ಅಮೃತಮಶ್ನುತೆ, ವಿದ್ಯೆಯಿಂದ ಅಮೃತವನ್ನು, ಅಂದರೆ ಆತ್ಮಕ್ಕಾಗಿ ಶಾಶ್ವತವಾದ ಸುಖವನ್ನು ಅನುಭವಿಸಬಹುದು. ಇಲ್ಲಿ ಅತ್ಯಂತ ಮಹತ್ವದ ಅಂಶವೇನೆಂದರೆ ಉಪನಿಷತ್ತು ಎರಡರನ್ನೂ ತಿರಸ್ಕರಿಸುವುದಿಲ್ಲ. ಮನುಷ್ಯನು ಕೇವಲ ಆಧ್ಯಾತ್ಮಿಕ ಜೀವನವನ್ನಷ್ಟೇ ನಡೆಸಬೇಕು ಎಂದು ಹೇಳುವುದಿಲ್ಲ. ಹಾಗೆಯೇ ಕೇವಲ ಲೋಕ ಜೀವನದಲ್ಲಿ ತೊಡಗಿ ಆತ್ಮಜ್ಞಾನವನ್ನು ಮರೆತರೂ ಸರಿ ಎಂದು ಹೇಳುವುದಿಲ್ಲ. ಇವೆರಡನ್ನೂ ಒಟ್ಟಿಗೆ ಅರಿಯಬೇಕು ಎನ್ನುವುದು ಮಂತ್ರದ ಘೋಷಣೆ. ಯಾರು ಈ ಎರಡು ಜ್ಞಾನಗಳನ್ನು ಚೆನ್ನಾಗಿ ಅರಿತಾನೋ ಅವನೇ ನಿಜವಾದ ಜ್ಞಾನಿ. ಅವನ ಜೀವನವು ಬೇರು ಮತ್ತು ಕೊಂಬೆಗಳೆರಡನ್ನೂ ಹೊಂದಿದ ಸಂಪೂರ್ಣ ಮರದಂತಾಗುತ್ತದೆ. ಕೇವಲ ಭೌತಿಕ ಜ್ಞಾನ ಹೊಂದಿದರೆ ಅದು ಬೇರುಗಳಿಲ್ಲದ ಮರದಂತೆ. ಕೇವಲ ಆತ್ಮಜ್ಞಾನದಲ್ಲಿ ಮುಳುಗಿದರೆ ಅದು ಕೊಂಬೆ ಹಣ್ಣುಗಳಿಲ್ಲದ ಮರದಂತೆ. ಉಪನಿಷತ್ತುಗಳಲ್ಲಿ ಬರುತ್ತಿರುವ ಈ ಸಂದೇಶ ಕಾಲಾತೀತ. ಪ್ರಾಚೀನ ಭಾರತದಲ್ಲಿದ್ದಂತೆ ಇಂದಿನ ಜಗತ್ತಿಗೂ ಇದು ಸೂಕ್ತ. ಇಂದು ಮಾನವ ಜಾತಿ ತಂತ್ರಜ್ಞಾನದಿಂದ ಚಂದ್ರನಿಗೂ ಮಂಗಳ ಗ್ರಹಕ್ಕೂ ಹೋಗಿದೆ. ಕಂಪ್ಯೂಟರ್, ಇಂಟರ್ನೆಟ್, ಯಂತ್ರಮಾನವ ಎಲ್ಲವೂ ಮಾನವನ ಕೈಗೆಲಸ. ಆದರೆ ಒಳಗೆ ಎಷ್ಟು ಜನರಿಗೆ ಶಾಂತಿ, ಎಷ್ಟು ಜನರು ಸಂತೋಷದಿಂದ ನಿದ್ರೆಗೆ ಹೋಗುತ್ತಾರೆ? ಮನಃಶಾಂತಿ ತರುವ ಆಧ್ಯಾತ್ಮಿಕ ಜ್ಞಾನವಿಲ್ಲದೆ ವಿಜ್ಞಾನವು ಅಪೂರ್ಣ. ಅದೇ ರೀತಿ ಲೋಕ ಜೀವನವನ್ನು ನಡೆಸದೆ ಕೇವಲ ಧ್ಯಾನದಲ್ಲೇ ಮುಳುಗಿದರೂ ಮನುಷ್ಯನ ಕರ್ತವ್ಯ ಪಾಲನೆಯೂ ವಿಕಾಸವೂ ಅಸಾಧ್ಯ. ಆದ್ದರಿಂದ ಈಶೋಪನಿಷತ್ತು ಹೇಳುವ ಸಮನ್ವಯವೇ ಮಾನವ ಜೀವನದ ನಿಜವಾದ ಪಥ. ಈ ಮಂತ್ರದ ಸಾರವೆಂದರೆ ಸಮಗ್ರತೆ. ಜ್ಞಾನವು ಎರಡು ಮುಖಗಳಿರುವ ಒಂದು ನಾಣ್ಯದಂತೆ. ಒಂದು ಮುಖ ಲೋಕವನ್ನು ಬೆಳಗುತ್ತದೆ, ಮತ್ತೊಂದು ಮುಖ ಆತ್ಮವನ್ನು ಬೆಳಗುತ್ತದೆ.
ಮನುಷ್ಯನ ಜೀವನ ಪೂರ್ಣವಾಗುವುದು ಅವನೊಳಗಿನ ಬೆಳಕು ಮತ್ತು ಹೊರಗಿನ ಬೆಳಕು ಎರಡೂ ಸಮಪ್ರಮಾಣದಲ್ಲಿ ಹೊಳೆಯುವಾಗ ಮಾತ್ರ. ವಿದ್ಯೆ ಮತ್ತು ಅವಿದ್ಯೆ ಒಂದರಿಗೊಂದು ವಿರೋಧಿಗಳು ಅಲ್ಲ, ಅವು ಪರಸ್ಪರ ಪೂರ್ಣಗೊಳಿಸುವ ಶಕ್ತಿಗಳು. ಜೀವನದಲ್ಲಿ ಬಾಹ್ಯವನ್ನು ಒಳಗಿನನ್ನು ಸಮನಾಗಿ ಬೆಳೆಸಿಕೊಳ್ಳುವುದುವೇ ನಿಜವಾದ ಮಾನವೀಯತೆ, ನಿಜವಾದ ಮುಕ್ತಿ, ನಿಜವಾದ ಪ್ರಗತಿ. ಈಶೋಪನಿಷತ್ತಿನ ವಿದ್ಯಾಂಚ ವಿದ್ಯಾಂಚ ಎಂಬ ಮಂತ್ರವು ಮಾನವನ ಜೀವನದಲ್ಲಿ ಎರಡು ಪರಸ್ಪರ ವಿರೋಧಿಗಳಂತೆ ಕಾಣುವ ಜ್ಞಾನಗಳ ನಿಜಸ್ವರೂಪವನ್ನು ಅನಾವರಣಗೊಳಿಸುವ ಅಪೂರ್ವ ತತ್ವವಾಕ್ಯ. ಉಪನಿಷತ್ತು ತನ್ನ ಸ್ವಭಾವಕ್ಕೆ ತಕ್ಕಂತೆ ಇಲ್ಲಿ ವಿದ್ಯೆ ಮತ್ತು ಅವಿದ್ಯೆ ಎಂಬ ಪದಗಳಿಗೆ ಸಾಮಾನ್ಯ ಅರ್ಥವಲ್ಲ, ಅತ್ಯಂತ ಸೂಕ್ಷ್ಮ ಮತ್ತು ಋಷಿಗಳ ಆಧ್ಯಾತ್ಮಿಕ ಅನುಭವಗಳಿಂದ ಹುಟ್ಟಿದ ವಿಶೇಷ ಅರ್ಥ ನೀಡುತ್ತದೆ. ಅವಿದ್ಯೆ ಎಂದರೆ ದೈನಂದಿನ ಲೋಕವ್ಯವಹಾರಕ್ಕೆ, ಕರ್ಮಗಳಿಗೆ, ಸಾಮಾಜಿಕ ನೈತಿಕ ಜೀವನಕ್ಕೆ ಮತ್ತು ಜನನ ಮರಣಗಳ ಚಕ್ರವನ್ನು ದಾಟಲು ನೆರವಾಗುವ ಕೌಶಲ ಕರ್ಮಾಧಾರಿತ ಜ್ಞಾನ. ಆದರೆ ವಿದ್ಯೆ ಎಂದರೆ ಆತ್ಮಸ್ವರೂಪ, ಬ್ರಹ್ಮತತ್ವ, ಜೀವರ ನಿಜಗುಣ, ಪರಮಾತ್ಮನ ಸ್ವರೂಪ ಹಾಗೂ ಇಬ್ಬರ ನಿತ್ಯ ಸಂಬಂಧವನ್ನು ತಿಳಿಸುವ ಪರಮಜ್ಞಾನ. ಈ ಎರಡು ಜ್ಞಾನಗಳನ್ನು ಒಟ್ಟಿಗೆ ಸಮಪ್ರಮಾಣದಲ್ಲಿ ತಿಳಿದವನೇ ನಿಜವಾದ ಮುಕ್ತಿಯನ್ನು ಪಡೆಯಬಲ್ಲನೆಂದು ಉಪನಿಷತ್ತು ಸಾರುತ್ತದೆ. ಅವಿದ್ಯೆ ಮನುಷ್ಯನನ್ನು ಮೃತ್ಯು ಎಂದರೆ ದುಃಖಗಳ, ಬಂಧನಗಳ, ಅಜ್ಞಾನಗಳ, ಸಂಸಾರದ ಗಾಢತಮ ಸ್ವರೂಪದ ನೆರಳಿನಿಂದ ಹೊರತಂದುಕೊಳ್ಳುತ್ತದೆ. ವಿದ್ಯೆಯು ಮನುಷ್ಯನನ್ನು ಅಮೃತ ಅಂದರೆ ಶಾಶ್ವತ ಜ್ಞಾನ, ಪರಮಾತ್ಮಾನುಭವ, ಆತ್ಮಸಾಕ್ಷಾತ್ಕಾರದ ಅಮರ ಪ್ರಭೆಯೊಳಗೆ ಕೊಂಡೊಯ್ಯುತ್ತದೆ. ಈ ಮಂತ್ರದ ಅರ್ಥವನ್ನು ವೇದಾಂತದ ಮೂರು ಪ್ರಮುಖ ಪರಂಪರೆಗಳು ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ತಮ್ಮ ತಮ್ಮ ತತ್ವಬಿಂಬದಲ್ಲಿ ನೋಡುತ್ತವೆ. ಆದಿಶಂಕರಾಚಾರ್ಯರ ಅದ್ವೈತದ ದೃಷ್ಟಿಯಲ್ಲಿ ಅವಿದ್ಯೆ ಎಂದರೆ ಮನುಷ್ಯನನ್ನು ಲೋಕಕರ್ಮಗಳಿಗೆ ಬಂಧಿಸುವ ಅಜ್ಞಾನ. ಆದರೆ ಅದೇ ಕಾಲದಲ್ಲಿ ಶಿಸ್ತಿನ, ಶುದ್ಧಿಯ, ಮನೋಧರ್ಮದ ಸಂಸ್ಕಾರವನ್ನು ತರಬಲ್ಲ ಉಪಕರಣವೂ ಹೌದು. ಅವಿದ್ಯೆ ಅಂತಃಕರಣವನ್ನು ಪರಿಪಕ್ವಗೊಳಿಸಿ ಉಪಾಸನೆ ಹಾಗೂ ಜ್ಞಾನ ಮಾರ್ಗಕ್ಕೆ ದಾರಿ ಮಾಡುತ್ತದೆ. ಶಂಕರರ ಪ್ರಕಾರ ಮನುಷ್ಯನು ಮೊದಲು ಲೋಕಕರ್ಮಗಳನ್ನು ಶ್ರದ್ಧೆಯಿಂದ ಆಚರಿಸಬೇಕಾಗುತ್ತದೆ. ಕರ್ಮದಿಂದ ಚಿತ್ತಶುದ್ಧಿ ಬಂದು ಮನಸ್ಸು ಶುದ್ಧವಾದಾಗ ಜ್ಞಾನ ಮಾರ್ಗಕ್ಕೆ ಅರ್ಹನಾಗುತ್ತಾನೆ. ಅಂತಿಮವಾಗಿ ವಿದ್ಯೆ, ಬ್ರಹ್ಮ ಆತ್ಮ ಏಕತ್ವದ ನೇರ ಜ್ಞಾನ ಬಂದಾಗ ವಿದ್ಯೆಯು ತನ್ನ ತಮ್ಮ ಕಾರ್ಯಸಾಧನೆಯ ನಂತರ ಲಯವಾಗುತ್ತವೆ. ಅದ್ವೈತದ ಅಮೃತ ಎಂದರೆ ಅಹಂ ಬ್ರಹ್ಮಾಸ್ಮಿ ಎಂಬ ಪರಮಾತ್ಮ ಆತ್ಮೈಕ್ಯ ಜ್ಞಾನ. ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತದಲ್ಲಿ ವಿದ್ಯೆ ಅವಿದ್ಯೆಗಳ ಅನುಭವ ಸಂಪೂರ್ಣವಾಗಿ ಬೇರೆ ಸ್ವರೂಪ ಪಡೆಯುತ್ತದೆ. ಇವರಲ್ಲಿ ಅವಿದ್ಯೆ ಎಂದರೆ ಕೇವಲ ಅಜ್ಞಾನವಲ್ಲ, ಲೋಕಕರ್ಮಗಳು, ಶೌಚಾಚಾರಗಳು, ಯಜ್ಞ ಯಾಗಾದಿ ಕ್ರಮಗಳು, ಧರ್ಮನಿರತ ಜೀವನ ಇವು ಜೀವರನ್ನು ಪಾಪ ದೋಷಗಳಿಂದ ಸ್ವಚ್ಛ ಮಾಡುತ್ತವೆ, ಪರಮಾತ್ಮನ ಅನುಗ್ರಹಕ್ಕೆ ಯೋಗ್ಯನನ್ನಾಗಿ ರೂಪಿಸುತ್ತವೆ. ವಿದ್ಯೆ ಎಂದರೆ ಪರಮಾತ್ಮನ ದಿವ್ಯ ಸ್ವರೂಪದ ಜ್ಞಾನ. ಅವನಿಗೆ ವಿನಯದಿಂದ, ಭಕ್ತಿಯಿಂದ, ಪ್ರಪತ್ತಿಯಿಂದ ಶರಣಾಗುವುದಕ್ಕೆ ದಾರಿ ತೋರುವ ಪರಮಜ್ಞಾನ. ವಿಶಿಷ್ಟಾದ್ವೈತದಲ್ಲಿ ಅಮೃತ ಎಂದರೆ ವೈಕುಂಠ ಪ್ರಾಪ್ತಿ, ಪರಮಾತ್ಮನ ಸಾನ್ನಿಧ್ಯದಲ್ಲಿ ಶಾಶ್ವತ ಸೇವೆ, ಜೀವರ ನಿಜವಾದ ಸಿದ್ಧಿ. ಇಲ್ಲಿ ಅವಿದ್ಯೆ ಮತ್ತು ವಿದ್ಯೆ ಒಂದರಿಗೊಂದು ವಿರೋಧಿಗಳಲ್ಲ, ಎರಡೂ ಪರಮೇಶ್ವರನು ನಿಗದಿಪಡಿಸಿದ ಮುಕ್ತಿ ಮಾರ್ಗದ ಎರಡು ಹಂತಗಳು. ಮಾಧ್ವಾಚಾರ್ಯರ ದ್ವೈತ ಸಿದ್ಧಾಂತದಲ್ಲಿ ಅವಿದ್ಯೆ ಎಂಬುದು ಜೀವರನ್ನು ಸಂಸಾರಕ್ಕೆ ಬಂಧಿಸುವ ಶಕ್ತಿಯೇ ಆಗಿದ್ದರು. ಅದನ್ನು ನಾಶ ಮಾಡುವ ಮಾರ್ಗವೇ ಭಗವಂತನ ಅನುಗ್ರಹಪೂರ್ಣ ಜ್ಞಾನ ಮತ್ತು ಭಕ್ತಿ. ಲೋಕಕರ್ಮ ಶಾಸ್ತ್ರಾಚರಣೆಗಳು ಅಜ್ಞಾನವನ್ನು ಕೊಂಚ ಕೊಂಚವಾಗಿ ನಾಶ ಮಾಡುತ್ತವೆ. ಆದರೆ ಪರಮಾತ್ಮನ ತತ್ವಜ್ಞಾನ, ಅವನ ಸರ್ವೋತ್ತಮತ್ವ, ಜೀವ ಪರಮಾತ್ಮರ ನಿತ್ಯಭೇದ, ಭಕ್ತಿ, ಶರಣಾಗತಿ ಇವೆಲ್ಲವನ್ನೇ ದ್ವೈತವು ವಿದ್ಯೆ ಎಂದು ಪರಿಗಣಿಸುತ್ತದೆ. ದ್ವೈತದಲ್ಲಿ ಅಮೃತ ಎಂದರೆ ವೈಕುಂಠದಲ್ಲಿ ಪರಬ್ರಹ್ಮನನ್ನು ಸೇವಿಸುವ ಶಾಶ್ವತ ಭಕ್ತಿ, ಪರಮಾನಂದ.
ಬ್ರಹ್ಮ ಜೀವ ಏಕತ್ವವಿಲ್ಲ. ಜೀವರ ನಿಜಸ್ವರೂಪವೇ ಪರಮಾತ್ಮ ಸೇವಕತ್ವ. ಆದ್ದರಿಂದ ವಿದ್ಯೆ ಅಂದರೆ ಪರಮತತ್ವಜ್ಞಾನ ಜೀವರನ್ನು ತನ್ನ ನಿಜ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಈ ಮಂತ್ರದಲ್ಲಿ ಮೂವರು ಆಚಾರ್ಯರೆಲ್ಲರೂ ವಿಭಿನ್ನ ದೃಷ್ಟಿಯಿಂದ ನೋಡಿದರು. ಎಲ್ಲರಲ್ಲೂ ಒಂದು ಸಾಮಾನ್ಯ ಅರ್ಥವಿದೆ. ಮಾನವ ಜೀವನಕ್ಕೆ ಎರಡು ವಿಧದ ಜ್ಞಾನಗಳ ಅಗತ್ಯ. ಒಂದು ಲೋಕವನ್ನು ನಿರ್ವಹಿಸಲು, ಮತ್ತೊಂದು ಲೋಕವನ್ನು ದಾಟಲು. ಶಂಕರರಿಗೆ ಇದು ಸಂಸಾರದಿಂದ ಜ್ಞಾನಕ್ಕೆ ಹೋಗುವ ಮಾರ್ಗ. ರಾಮಾನುಜರಿಗೆ ಇದು ಕರ್ಮ ಭಕ್ತಿ ಪ್ರಪತ್ತಿಯ ಸಮನ್ವಯ. ಮಾಧ್ವರವರಿಗೆ ಇದು ಅಜ್ಞಾನನಾಶ ಮತ್ತು ಪರಮಾತ್ಮನ ಅನನ್ಯ ಭಕ್ತಿ. ಆದರೆ ಎಲ್ಲರಲ್ಲೂ ಮುಖ್ಯವಾದುದು ಲೌಕಿಕ ಮತ್ತು ಆಧ್ಯಾತ್ಮಿಕ ಜ್ಞಾನಗಳ ಸಮತೋಲನವೇ ಮಾನವನ ಪರಿಪೂರ್ಣತೆಯ ಆಧಾರ. ಈಶೋಪನಿಷತ್ತು ನೀಡುವ ಸಾರಾಂಶವೇನೆಂದರೆ, ಮನುಷ್ಯನು ಕೇವಲ ಲೋಕಜ್ಞಾನದಲ್ಲಿ ಮುಳುಗಿ ಬಿಟ್ಟರೆ ಆತ್ಮದ ದಾರಿಯನ್ನು ಕಳೆದುಕೊಳ್ಳುತ್ತಾನೆ. ಕೇವಲ ಆತ್ಮಜ್ಞಾನದಲ್ಲಿ ಮುಳುಗಿ ಲೋಕಕರ್ಮಗಳನ್ನು ಬಿಟ್ಟರೆ ಮನಸ್ಸು ಶಕ್ತಿಹೀನವಾಗುತ್ತದೆ. ಜ್ಞಾನ ಮತ್ತು ಕರ್ಮ, ಲೋಕ ಮತ್ತು ಮೋಕ್ಷ, ಭಕ್ತಿ ಮತ್ತು ವಿವೇಕ ಇವೆಲ್ಲದರ ಸಮನ್ವಯವೇ ನಿಜವಾದ ವೇದಾಂತ. ಅವಿದ್ಯೆಯು ಜೀವನಕ್ಕೆ ನೆಲವನ್ನೊದಗಿಸಿದಂತೆ ವಿದ್ಯೆಯು ಜೀವನಕ್ಕೆ ದಿಕ್ಕನ್ನು ನೀಡುತ್ತದೆ. ಅವಿದ್ಯೆ ಮನುಷ್ಯನನ್ನು ಅತ್ಯಂತ ದುಃಖಕರ ಮೃತ್ಯುಚಕ್ರದಿಂದ ಮೇಲೆತ್ತುತ್ತದೆ. ವಿದ್ಯೆ ಅವನನ್ನು ಅಮೃತ ಸ್ವರೂಪದ ನಿತ್ಯಾನಂದದ ಪದವಿಗೆ ಕೊಂಡೊಯ್ಯುತ್ತದೆ. ಇವೇ ಎರಡು ಜ್ಞಾನಗಳು ಮನುಷ್ಯನ ಜೀವನದ ಎರಡು ರೆಕ್ಕೆಗಳು. ಒಂದಿಲ್ಲದೆ ಮತ್ತೊಂದು ಏರಲಾರದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.